ಮೊದಲನೇ ಬಾರಿಗೆ ನೆಲಮಂಗಲ ನಗರಸಭೆಗೆ ನಗರಸಭೆಯ ವ್ಯಾಪ್ತಿಯಲ್ಲಿ 60 mm 60 ಮಿಲಿಮೀಟರ್ ಮಳೆ ಆಗಿದೆ ನಿನ್ನೆ. ಅದಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತೀನಿ. ಆ ದೇವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ನೆಲಮಂಗಲ ಜನತೆ ನೀರಿನ ಸಮಸ್ಯೆಯಿಂದ ತುಂಬಾ ತತ್ತರಿಸೋಗಿದ್ರು. ನಿನ್ನೆ ಏನೊಂದು 60 mm ಮಳೆ ಆಗಿದ್ರಿಂದ ರಾಜಕಾಲುವೆಗಳು ಮತ್ತೆ ಮೋರಿಗಳಲ್ಲಿ ನೀರು ಸರ್ವೇ ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ನೀರು ಹರಿದು ಕೆಲವೊಂದೆಲ್ಲ ಹುಕ್ಕಿ ಹರಿದು ರಸ್ತೆಗಳೆಲ್ಲ ಸ್ವಲ್ಪ ನೀರುಗಳೆಲ್ಲ ಬಂದಿರೋದೆಲ್ಲ ಆಗಿತ್ತು. ಸೊ ನಾವು ನಿನ್ನೆನೆ ಮಳೆ ನಿಂತ ಅರ್ಧ ಗಂಟೆಲೇನೆ ನಮ್ಮೆಲ್ಲ ಅಧಿಕಾರಿಗಳು 24x7 ತರ ನಾವೆಲ್ಲ ಫೀಲ್ಡ್ ಅಲ್ಲಿ ಇದ್ದು ಅದನ್ನು ಮರ ಮಂಡಿ ಬಿದ್ದೋಗಿರೋದನ್ನೆಲ್ಲ ತಿರುವು ಮಾಡಿ ಆ ನೀರು ಪಾರ ಕಟ್ಕೊಂಡಿರೋದನ್ನೆಲ್ಲ ನಾವೇ ಅದನ್ನೆಲ್ಲ ಕ್ಲಿಯರ್ ಮಾಡಿಸಿ ಎಲ್ಲ ಮಾಡಿದೀವಿ. ಯಾವುದೇ ಕಾರಣಕ್ಕೇನು ತೊಂದರೆ ಆಗಿರಲಿಲ್ಲ. ಆದ್ರೂ ನಾನು ಇಂದು ಬೆಳಗ್ಗೆ 7 ಗಂಟೆಗೆನೆ ಫೀಲ್ಡಿಗೆ ಬಂದು ಎಲ್ಲ ರಾಜಕಾಲುವೆಗಳ ಪಕ್ಕದಲ್ಲಿ ಬರ್ತಕ್ಕಂಥ ಎಲ್ಲ ವಾರ್ಡ್ಗಳನ್ನ ಮಾನ್ಯ ಅಧ್ಯಕ್ಷರು ಮತ್ತೆ ಸದಸ್ಯರುಗಳ ಜೊತೆನಲ್ಲಿ ಮತ್ತೆ ನಮ್ಮ ಸಿಬ್ಬಂದಿಗಳ ಜೊತೆನಲ್ಲಿ ಎಲ್ಲಾ ಪಾಯಿಂಟ್ಗಳಲ್ಲೂ ಹೋಗಿ ವಿಸಿಟ್ ಮಾಡಿದ್ದೀನಿ. ಈಗ ಆ ರಾಜಕಾಲುವೆಗೆ ನಾನು ಮೊದಲೇ 1 ತಿಂಗಳು ಮುಂಚೆನೆ ಪ್ರಿಕಾಷನ್ ತಗೊಂಡು ಕ್ಲಿಯರ್ ಮಾಡಿಸಿದ್ದೆ. ಸೊ ಹಂಗಾಗಿ ಏನು ಅನಾಹುತ ಆಗಲಿಲ್ಲ. 60 mm ಮಳೆ ಬಿದ್ದಿರೋದು ತುಂಬಾ ಜಾಸ್ತಿನೇ ಬಿದ್ದಿದೆ. ತುಂಬಾ ಖುಷಿ ಆಗುತ್ತೆ ನನಗೆ. ಆದ್ರೆ ಈ ರಾಜಕಾಲುವೆ ಈ ತರ ಓವರ್ ಫ್ಲಡ್ ಆಗಿ ಹೋಗೋದಕ್ಕೆ ಕೆಲವೊಂದು ರೀಸನ್ಗಳಿದೆ. ನಾವೆಲ್ಲ ಏನ್ ಮಾಡ್ತಿದೀವಿ, ಎಲ್ಲಾರು ಕಾಂಕ್ರೀಟ್ ಮೋರಿ ಕೇಳ್ತಾ ಇದೀವಿ, ಕಾಂಕ್ರೀಟ್ ರಸ್ತೆನೆ ಕೇಳ್ತಾ ಇದೀವಿ, ಟಾರ್ ರೋಡೇ ಕೇಳ್ತಾ ಇದೀವಿ. ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ರಸ್ತೆಗಳು, ರೋಡ್ಗಳು ಮತ್ತೆ ಮೋರಿಗಳನ್ನ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದೀವಿ. ಅಲ್ಲಿಂದ ಒಂದೇ ಭಾಗದಲ್ಲಿ ಒಂದೇ ಬಿದ್ದಂತ ನೀರು ಅಟ್ ಎ ಟೈಮು ಬ್ರಿಟಿಷ್ನ ಕಾಲದಲ್ಲಿ ಆಗಿದ್ದಂತಹ ಒಂದು ರಾಜಕಾಲುವೆ ಮ್ಯಾಪಿಂಗ್ ಅದು. ಅದರಿಂದ ನಾವು ಇದುವರೆಗೂ ಅದೇ ರಾಜಕಾಲುವೆ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಎಲ್ಲಾ ಕಡೆಯಿಂದ ನೀರು ಒಂದೇ ಸತಿ ಹೋಗಿದ ತಕ್ಷಣ ಓವರ್ಫ್ಲೋ ಆಗೋದು ಕಾಮನ್. ಅದಾಗಿದ್ದಾದ ನಂತರ ಒಂದು ಅರ್ಧ ಗಂಟೆ 1 ಗಂಟೆ ಮಳೆ ಸ್ಟಾಪ್ ಆಗಿದ್ದಾದ್ಮೇಲೆ ಅದು ಆಟೋಮೆಟಿಕಲಿ ಎಲ್ಲ ನೀರು ಕ್ಲಿಯರ್ ಆಗತ್ತೆ. ಈಗ ಆ ಬದಿನಲ್ಲಿರ್ತಕ್ಕಂಥ ಕೆಲವೊಂದು ಭಾಗಗಳಿಗೆ ನೀರು ಹೋಗಿ ಸ್ವಲ್ಪ ಅಲ್ಲಿ ಕೊಚ್ಚಾಗಿರ್ತಕ್ಕಂಥದ್ದೆಲ್ಲ ಇತ್ತು. ನಾವು ನಮ್ಮ ಅಧಿಕಾರಿಗಳನ್ನ ನಾವು ಜೊತೆನಲ್ಲೇ ಕರ್ಕೊಂಡೋಗಿ ಟ್ರಾಕ್ಟರ್ಗಳನ್ನ ಕರ್ಕೊಂಡೋಗಿ ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದೀವಿ. ಏನೂ ಸಮಸ್ಯೆ ಇಲ್ಲ. ಆದ್ರೆ ಈ ಒಂದು ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಅಮೂಲ್ಯವಾದಂತಹ ಸಂಪತ್ತು ನೀರು, ಅತಿ ಶುದ್ಧವಾದಂತ ನೀರು ಎಲ್ಲಿ ಮನುಷ್ಯನ ಸಿಗ್ತದೆ ಅಂತಂದ್ರೆ ಅದು ಮಳೆ ರೂಪದಲ್ಲಿ ಬರ್ತಕ್ಕಂಥ ನೀರೇ ಅತಿ ಶುದ್ಧವಾದಂತ ನೀರು. ಈ ನೀರನ್ನ ನಾವೆಲ್ಲಾ ಸಾರ್ವಜನಿಕರು ಇಷ್ಟೆಲ್ಲ ಇಷ್ಟೆಲ್ಲ ಬುದ್ಧಿವಂತರಾಗಿ ನಾವು ಮಾತಾಡಕ್ ಹೋಗ್ತಿದೀವಿ. ಮಳೆ ನೀರಿನಲ್ಲಿ ಬಿದ್ದಂತ ನೀರನ್ನ ಪ್ರತಿಯೊಂದು ಮನೆ ಮೇಲೆನೂ ಬಿದ್ದಂತ ನೀರನ್ನ ಅವರ ಒಂದು ಸೈಟ್ ಅಲ್ಲೇನೆ ಹಿಂಗು ಗುಂಡಿಗಳನ್ನ ಮಾಡಿ ಅಂತರ್ಜಲ ಜಾಸ್ತಿ ಆಗೋ ತರ ಮಾಡಬೇಕು ಅಂತೇಳಿ ನಾವೆಲ್ಲ ಓದಿದೀವಿ, ಕೇಳಿದೀವಿ, ಪೇಪರ್ ನೋಡಿದೀವಿ, ನ್ಯೂಸ್ ಅಲ್ಲಿ ನೋಡಿದೀವಿ, ಪ್ರಾಕ್ಟಿಕಲ್ ಆಗಿ ಎಲ್ಲ ಕೇಳಿದೀವಿ. ನಾವು ಇದ್ರೆಲ್ಲ ಆದೇಶನೂ ಹೊಡಿಸಿದೀವಿ. ಇದುವರೆಗೂ ಸಹ ಯಾರು ಮನೆಗಳಲ್ಲಿ ಇಂಗು ಗುಂಡಿಗಳನ್ನ ಮಾಡ್ಕೊಂಡಿದ್ದು ನಮ್ಗೆ ಗಮನಿಸಿಲ್ಲ. ಆ ಮನೆಗಳ ಮೇಲೆ ಬಿದ್ದಂತ ನೀರು ಇಂಗು ಗುಂಡಿಗಳ ಮೂಲಕ ಭೂಮಿಗೆ ಇಳಿದು ಹೋದ್ರೆ ಅಂತರ್ಜಲ ನೀರು ರೈಸ್ ಆಗತ್ತೆ. ನಮ್ಮ ನೆಲಮಂಗಲ ನಗರಸಭೆಯಲ್ಲಿ ಬೋರ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ನೀರಿಗೋಸ್ಕರವಾಗಿ. ಈ ಸಮಸ್ಯೆನೂ ಸಾಲ್ವ್ ಆಗುತ್ತೆ. ಈ ರಾಜಕಾಲುವೆಗಳು ಹರಿದು ಉಕ್ಕಿ ಹೋಗೋದು ಸಹ ಕಮ್ಮಿ ಆಗತ್ತೆ. ಆಮೇಲೆ ಕಸಗಳನ್ನ ಎಲ್ಲಂದ್ರಲ್ಲೇ ಹಾಕೋದು, ಹಳ್ಳ ಪಳ್ಳ ಕಂಡ್ರೆ ಸಾಕು, ಏನು ನಮ್ಮ ಕಸಿನ ಗಾಡಿಗಳು ಮನೆ ತಗ್ ಬಂದ್ರು ವಾರ್ಡಿಗೆ ಬಂದ್ರು ಕಸಗಳು ಕೊಡದೆ ತಗೊಂಡಾಗ ಅಲ್ಲೊಂದೆಲ್ಲ ಒಗೆದು ಬಿಡ್ತಾರೆ. ಅವ್ರಿಗೆಲ್ಲ ಎಷ್ಟು ಪೆನಾಲ್ಟಿ ಹಾಕಿದೀವೋ ನಮ್ಗೆ ಗೊತ್ತಿಲ್ಲ, ಅಷ್ಟು ಪೆನಾಲ್ಟಿ ಹಾಕಿದೀವಿ ಅವ್ರಿಗೆ. ಆದ್ರೂ ಸಹ ಇವನ್ನೆಲ್ಲ ಹಾಕಿರೋದ್ರಿಂದನೇ ರಾಜಕಾಲುವೆಗಳು ಸ್ವಲ್ಪ ಉಕ್ಕಿ ಹರಿದಿತ್ತು. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಜೀವ ಹಾನಿಗಳಾಗಿಲ್ಲ. ಮರ ಮಂಡಿಗಳು ಕೆಲವೊಂದ್ ಕಡೆ ಮುರಿದು ಬಿದ್ದಿದ್ದು, ಅದನ್ನೆಲ್ಲ ತೆರವು ಮಾಡಿಸಿದೀವಿ. ವಾಹನಗಳೆಲ್ಲ ಮರದ ಕೆಳಗಡೆ ನಿಂತಿದ್ದಾವ, ಮರದ ರೆಂಬೆಗಳೆಲ್ಲ ಅದ್ರ ಮೇಲೆ ಮುರಿದು ಬಿದ್ದಿತ್ತು. ಅದು ಬಿಟ್ರೆ ಇನ್ನೇನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿರೀಕ್ಷೆ, ಇನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ರೀತಿ ಅನಾಹುತ ಆಗಿಲ್ಲ. ಅತಿ ಹೆಚ್ಚು ಮಳೆ ಬಂದಿದೆ, ಅದೊಂದು ಖುಷಿ ತಂದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅತಿಯಾಗಿ ಒತ್ತುವರಿ ಆಗಿರತಕ್ಕಂಥ ನೆಲಮಂಗಲ ತಾಲೂಕಿನಲ್ಲಿ ರಾಜಕಾಲುವೆ ಒತ್ತುವರಿ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ನಾವೀಗಾಗಲೇ ರಾಜಕಾಲುವೆಗೆ ಮಾಸ್ಟರ್ ಕಂಟ್ರೋಲ್ ಬಂದು ಕಂದಾಯ ಇಲಾಖೆ ನಾವೀಗ ಆಲ್ರೆಡಿ ಪತ್ರ ಬರೆದಿದ್ದೀವಿ. ನಮ್ಗೆ ಇರ್ತಕ್ಕಂಥ ರಾಜಕಾಲುವೆ ಏನಿದೆಯಲ್ಲ ಅದನ್ನು ನಾವು ಕ್ಲೀನ್ ಅಂತೂ ಮಾಡಿಸಿಟ್ಕೊಂಡಿದ್ದೀನಿ. ನಾನು ಮೊದಲೇ ಗೊತ್ತಿತ್ತು, 1 ತಿಂಗಳು ಮುಂಚೆನೆ ಅಡ್ವಾನ್ಸ್ ಆಗಿ ಥಿಂಕ್ ಮಾಡಿರ್ತೀನಿ ನಾನು. ಈಗೇನು ನಮ್ಮ ಒಂದು ಅಪಾರ್ಟ್ಮೆಂಟ್ ಇದೆ, ಜನಪ್ರಿಯ ಅಪಾರ್ಟ್ಮೆಂಟ್, ಆ ಭಾಗದಿಂದ ನಾನು ಆಲ್ರೆಡಿ ಕ್ಲಿಯರ್ ಮಾಡಿಸ್ಕೊಂಡ್ ಬಂದಿದ್ದೆ. ಸೊ ಪುಣ್ಯಕ್ಕೆ ಇದು ಮಳೆ ಬಿದ್ದಿದ್ದಕ್ಕೆ ಜಾಸ್ತಿ ಏನು ಆತರ ರಬ್ಬಾಗ್ಲಿಲ್ಲ. ಆ ಕ್ಲೀನ್ ಮಾಡಿಸ್ತಾ ಹೋಗಿದ್ರೆ ಫುಲ್ ಎಲ್ಲ ಮನೆಗಳೆಲ್ಲ ನೀರು ನುಗ್ಬಿಡ್ತಾ ಇತ್ತು. ಇನ್ನು ಅದೇ ರೀತಿ ನಾವು ಲೋಹಿತ್ ನಗರದವರೆಗೂ ಇವಾಗ ಎಲ್ಲ ಫುಲ್ ಕ್ಲೀನ್ ಮಾಡಿಸ್ತೀವಿ, ಯಾವ್ದು ಬಿಡೋದಿಲ್ಲ. ರಾಜಕಾಲುವೆನ ನೀಟಾಗಿ ಕ್ಲೀನ್ ಮಾಡಿಸಿ ಮಳೆಗಾಲಕ್ಕೆ ಏನ್ ಬೇಕು ಅದೆಲ್ಲ ಸುಸಜ್ಜಿತವಾದಂತ ವ್ಯವಸ್ಥೆ ನಮ್ಮಲ್ಲಿದೆ, ಮಾಡ್ಕೊಂಡಿದ್ದೀವಿ. ಬಹಳ ಪ್ರಮುಖವಾಗಿ ಗಮನಿಸಬೇಕಾದ್ರೆ ನಗರ ಭಾಗದಲ್ಲಿ ನಮ್ಮ ಜೆಪಿ ಹಾಸ್ಪಿಟಲ್ ಮುಂಭಾಗ ಆಗಿರ್ಬೋದು ಅಥವಾ ಬಸವನಹಳ್ಳಿ ಕ್ರಾಸ್ ರಾಜಕಾಲುವೆಗಳಾಗಿರ್ಬೋದು ಬಹಳ ಪ್ರಮುಖ ರಸ್ತೆ ಆಗಿರೋದ್ರಿಂದ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ತಾವು ಹೇಳ್ತಾ ಇರೋದು ಕಂಡು ಬರ್ತವೆ. ಆ ವಿಚಾರವಾಗಿ 2 ಜಾಗಗಳಲ್ಲಿ ಏನಾದ್ರು ನಿಗಾ ವಹಿಸುವಂತ ಕೆಲಸ ಆಗಿದೆಯಾ? ಇಲ್ಲ, ಈಗ ನಾವೇನ್ ರಾಜಕಾಲುವೆನ ಕ್ಲೀನ್ ಮಾಡ್ಕೊಂಡ್ ಬರ್ತಾ ಇದೀವಲ್ಲ, ಈಗ ಸದ್ಯಕ್ಕೆ ನಮ್ಮ ಗಂಗಾಧರ ರಾವ್ ಗಣಿ ಅಂತ ಏನ್ ಕರಿತೀವಲ್ಲ ಅವ್ರ ವಾರ್ಡ್ವರೆಗೂ ನಾವೀಗ ಸದ್ಯ ಕ್ಲೀನ್ ಆಗಿದೆ. ಅದಾದ ನಂತರ ಮತ್ತು ಲೋಹಿತ್ ನಗರ ತಾವ್ ಬೆಳೆದಂಗೆ ಬಸವನಹಳ್ಳಿ ಆ ಭಾಗದಲ್ಲಿ ಇದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮ್ದಿಂತ ಸಮಸ್ಯೆಗಳಾಗೋದಿಲ್ಲ.
ಈಗ ಆಲ್ರೆಡಿ ಬಸವನಹಳ್ಳಿ ಮುಖ್ಯ ರಸ್ತೆನಲ್ಲಿ ಮೋರಿ ಬ್ಲಾಕ್ ಆಗಿ ನೀರು ಉಕ್ಕರ್ದು ಹೊಸ್ದಾಗಿ ಹಾಕಿದಂತಹ ಟಾರ್ ರೋಡ್ ಕಿತ್ತೋಗಿತ್ತು. ನಾವೇ ನಿಂತು ಅಧ್ಯಕ್ಷರು ನಾವು ಹೋಗಿ ಸ್ಪಾಟ್ ಅಲ್ಲಿ JCB ತಗೊಂಡೋಗಿ ನಮ್ಮ ಮಿನ್ ಬಿಟ್ಟು ನಾವು ಮೋರಿ ಓಪನ್ ಮಾಡಿಸಿ ಕೆಲಸ ಶುರು ಮಾಡಿಸಿ ಕೆಲಸ ಆಗೋದನ್ನ ಕಣ್ಣಾಗಿ ನೋಡಿ ಬಂದಿದೀವಿ. ಸರ್, ಯಾಕಂತ ಹೇಳಿದ್ರೆ ಈಗ ಬಸವನಹಳ್ಳಿ ಕ್ರಾಸ್ ಇಂದ ಅಲ್ಲೇ ಪಕ್ಕದಲ್ಲೇ ಇರುವಂತದ್ದು ನೆಲಮಂಗಲ ಅಮಾನಿಕೆರೆ. ಅಮಾನಿಕೆರೆಗೆ ಒಂದು ರಾಜಕಾಲುವೆ ಮುಖಾಂತರ ನೀರು ಹರಿದು ಹೋಗ್ತದೆ. ಮತ್ತೆ ಬಸ್ ಸ್ಟಾಪ್ ನಿಂದ ಈ JP ಹಾಸ್ಪಿಟಲ್ ಆಗಿರ್ಬೋದು, ಬಸ್ ಸ್ಟಾಪ್ ಕಡೆಯಿಂದ ಬರುವಂತಹ ರಾಜಕಾಲುವೆ ಮೂಲಕ ಅದು ಕೂಡ ಕೆರೆಗೆ ಹೋಗುವಂತದ್ದು. ಕೆರೆ ಏರಿ ಮೇಲ್ಗಡೆ ಬಹಳಷ್ಟು ಕಸಗಟ್ಟೆಗಳು ಸೇರ್ಕೊಂಡು ಅಲ್ಲಿ ನೀರು ಸರಾಗ ಹೋಗೋದಕ್ಕೆ ಅವಕಾಶ ಇರದೇನೆ ನೀರು ರಸ್ತೆಗಳಲ್ಲಿ ಓವರ್ಫ್ಲೋ ಆಗ್ತಾ ಇದೆ ಅನ್ನುವಂಥದ್ದು ವಿಚಾರ ತಿಳಿದುಬಂದಿದೆ. ಈಗಾಗಲೇ ಹಿಂದೆ ಕೂಡ ನ್ಯಾಯಮೂರ್ತಿಗಳು ಬಂದು ಅದನ್ನ ಸ್ಥಳ ವೀಕ್ಷಣೆಯನ್ನ ಮಾಡಿ ಅದಕ್ಕೆ ಏನನ್ನ ಪರ್ಯಾಯ ರೂಪವನ್ನು ತಾವು ತಗೋಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಅನ್ನ ಕೊಟ್ಟಿದ್ರು ಕೂಡ ಇದುವರೆಗೂ ಆ ಕೆಲಸಗಳು ಆಗಿಲ್ಲ ಸರ್. ಈಗ ನಾನೇನ್ ಹೇಳ್ತೀನಿ ಅಂತಂದ್ರೆ, ಈಗ ನೀವು ಹೇಳಿದ ಪ್ರಶ್ನೆ ಸೂಕ್ತವಾಗಿದೆ. ಕಸನ ನಾವು ಮಳೆ ನೀರು ಬಿದ್ದಾಗ ರಾಜಕಾಲುವೆ ಮೂಲಕ ಬಂದಂತ ಸಂದರ್ಭದಲ್ಲಿ ನಾವು ಅದನ್ನ ತೆಗೆದಾಕ್ಬಿಡ್ತೀವಿ. ತೆಗೆದಾಕಿ ನಾವು ಅಧಿಕಾರಿಗಳು ಏನ್ ಬೇಕಾದನ್ನ ಮಾಡ್ತೀವಿ. ಎಲ್ಲಾ ಮಾಧ್ಯಮಗಳಿಂದ ಜನರು ಅರಿವು ಮೂಡಿಸುವಂತದ್ದಾಗಬೇಕಿದ್ದು. ನಾವು ಗಾಡಿಗಳನ್ನ ವಾಡಿ ಕಳಿಸ್ತೀವಿ, ಬೀದಿ ಕಳಿಸ್ತೀವಿ. ಕಸಗಳನ್ನ ಎಲ್ಲಂದ್ರಲ್ಲಿ ಹಾಕೋಗಿತ್ತೀರಿ. ರಾಜಕಾಲುವೆಗಳ ಹತ್ರ ಏನಕ್ಕೆ ಕಸಗಳಾಗ್ತೀರಿ? ಮಳೆ ಬಿದ್ದಾಗ ನೀವು ರಾಜಕಾಲುವೆಗಳ ಹತ್ರ ಹಾಕಿರೋ ಕಸಗಳ ತಾನೇ ಎಲ್ಲ ಹರ್ಕೊಂಬರೋದು. ಈಗ ನಾವುಗಳು ಇಷ್ಟೆಲ್ಲ ಅವೇರ್ನೆಸ್ ಮೂಡಿ ಸರ್ಕಾರದಿಂದ ಗಾಡಿಗಳಿದೆ, ಮೆನ್ನಿದೆ, ಆಮೇಲೆ ಲ್ಯಾಂಡ್ ಫಿಲ್ ಸೈಟ್ ಕೊಟ್ಟಿದ್ದಾರೆ, ಕಸನಲ್ಲಿ ಪ್ರೋಸೆಸ್ ಮಾಡ್ತಾ ಇದೀವಿ ನಾವು. ಇಷ್ಟೆಲ್ಲ ವ್ಯವಸ್ಥೆ ಇದ್ರು ಸಾರ್ವಜನಿಕರು ಇದನ್ನ ಯಾಕೆ ಉಪಯೋಗಿಸ್ಕೊಂಡಿಲ್ಲ ಅನ್ನೋದೇ ನಂದ ಒಂದು ಯಕ್ಷ ಪ್ರಶ್ನೆ. ಎಷ್ಟೆಂತ ಪೆನಾಲ್ಟಿ ಹಾಕೋದು ನಾವು ಪ್ರತಿ ಒಂದೊಂದು ಬೀದಿಗೆ ಹೋದ್ರು ಸಹ ಇಷ್ಟೆಲ್ಲ ಅವೇರ್ನೆಸ್ ಮೂಡಿಸಿದ್ರು ಕಸನ ಬೈಫ್ರಿಕೇಶನ್ ಮಾಡಲ್ಲ. ನಾವೇನ ಬೈಫ್ರಿಕೇಶನ್ ಮಾಡಿ ಕಸ ಕೊಡಿ ಅಂತಂದ್ರೆ ಕಣ್ಣಿಗೆ ಕಾಣಿಸ್ದಂಗೆ ಎಲ್ಲಂದ್ರ ನೈಟ್ ಹೊತ್ತು ತೆಗೆದ್ಬಿಡ್ತಾರೆ. ನೈಟ್ ಹೊತ್ತು ತೆಗೆದ್ಬಿಡೋದನ್ನ ನಾವೆಲ್ಲೋಗಿ ಹಿಡಿಯೋಣ. ಇದು ಸಾರ್ವಜನಿಕರಲ್ಲಿ ಅರಿವು ಮೂಡಿ ಕಸವನ್ನ, ಈಗ ಉದಾಹರಣೆಗೆ ಏನು ನಾವು ಥರ್ಮಾಕೋಲ್ ಅಂತ ಏನ್ ಕರಿತೀವಲ್ಲ, ಅಂತವುಗಳು ಮತ್ತೆ ಪ್ಲಾಸ್ಟಿಕ್ ಚೀಲಗಳು ತುಂಬಿ ಬಂದು ರಾಜಕಾಲುವೆಗಳನ್ನ ಒದ್ಕೊಂಡಿರುವಂತದ್ದಾಗಿದೆ. ಇಂಥನ್ನೆಲ್ಲ ನಾವು ಮಳೆ ಸಂದರ್ಭದಲ್ಲಿ ತೆಗಿತಾ ಇರ್ತೀವಿ. ನಮಗೆ ರೂಟೀನ್ ವರ್ಕ್ ಆಗಿರ್ತದೆ. ಜನರು ಇದ್ರ ಬಗ್ಗೆ ಅರಿವು ಮೂಡಿಕೊಂಡು ಸ್ವಲ್ಪ ಅವರು ಎಚ್ಚೆತ್ಕೊಂಡ್ರೆ ಅಧಿಕಾರಿಗಳು ನಿಮ್ ಜೊತೆಲಿ ಇರ್ತಾರೆ. ಇಂಥ ಸಮಸ್ಯೆಗಳು ಆಗೋದಿಲ್ಲ. ನಗರ ಅಂತಂದ್ರೆ ಇಂಥ ಸಮಸ್ಯೆ ಎಲ್ಲೋದ್ರೂ ಇದ್ದೇ ಇರುತ್ತೆ. ಆದ್ರೆ ನಾವು ಅಧಿಕಾರಿಗಳು ಮತ್ತೆ ಸಾರ್ವಜನಿಕರು ಒಗ್ಗಟ್ಟಾದಾಗ ಮಾತ್ರ ಇಂತಹ ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರ ಆಗತ್ತೆ.